ಡಿಫಿನಿಟಿವ್ ನಂಬರ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಮೆಟ್ರೋ ದರ ಏರಿಕೆ ಪ್ರಯಾಣಿಕರ ಸಂಖ್ಯೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ಈ ಸಂಖ್ಯೆಯ ಡಿಫರೆನ್ಸ್ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ದರ ಏರಿಕೆಗೆ ಹಿಂದಿನ ಭಾನುವಾರ ಹಾಗೆ ಅದಾದ ನಂತರದಲ್ಲಿ ಬಂದ ಭಾನುವಾರ ಪ್ರಯಾಣಿಕರ ಸಂಖ್ಯೆಯನ್ನ ಗಮನಿಸಿದಾಗ ನಮಗೆ ಕ್ಲಿಯರ್ ಕಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ದರ ಏರಿಕೆಗೆ ಹಿಂದಿನ ಭಾನುವಾರ 6,37,884 ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ದರ ಏರಿಕೆ ಆದ ನಂತರದಲ್ಲಿ 6,23,123. ಅಲ್ಲಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ 14,761 ಪ್ರಮಾಣ ಇಳಿಕೆಯಾಯಿತು. ಸೋಮವಾರ ವರ್ಕಿಂಗ್ ಡೇ 8,70,147 ಮಂದಿ ಪ್ರಯಾಣಿಕರು ದರ ಏರಿಕೆ ಆಗಲಿಕ್ಕೆ ಮುಂಚಿನ ಸೋಮವಾರ ಪ್ರಯಾಣ ಮಾಡಿದರು. ಅದೇ ದರ ಏರಿಕೆ ಆದ ನಂತರದ ಸೋಮವಾರ ಸರಿಸುಮಾರು 41,998 ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಯಿತು. ಇನ್ನು ಮಂಗಳವಾರದ ಲೆಕ್ಕ ದರ ಏರಿಕೆ ಆಗಲಿಕ್ಕೆ ಮುಂಚೆ 8,58,417 ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದರು ಮೆಟ್ರೋದಲ್ಲಿ. ದರ ಏರಿಕೆ ಆದ ನಂತರದ ಮಂಗಳವಾರ 7 ಲಕ್ಷಕ್ಕೆ ಕುಸಿತು. 7,78,774 ಮಂದಿ ಪ್ರಯಾಣಿಕರು ಆ ಮೂಲಕ ಒಂದು ವಾರದಲ್ಲೇನೆ ಮಂಗಳವಾರದ ಲೆಕ್ಕದಲ್ಲಿ 79,000 ಅಂತರ ಕಾಣೋಕೆ ಸಿಕ್ತು. ಬುಧವಾರದ ಲೆಕ್ಕ 8,67,660 ಮಂದಿ ಪ್ರಯಾಣ ಮಾಡಿದ್ರೆ ನಂತರದಲ್ಲಿ ದರ ಏರಿಕೆ ಆದ ನಂತರದ ಬುಧವಾರ 7,62,811 ಮಂದಿ, ಅಲ್ಲಿಗೆ 1,04,849 ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಯಿತು. ಹೀಗೆ ಪ್ರತಿ ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಸರಿಸುಮಾರು 4 ಲಕ್ಷ ಮಂದಿ ಪ್ರಯಾಣಿಕರನ್ನ ಕಳೆದುಕೊಂಡಿದೆ 6 ದಿನಗಳ ಅಂತರದಲ್ಲಿ BMRCL. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಡಿಫಿನಿಟಿವ್ ನಂಬರ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಮೆಟ್ರೋ ದರ ಏರಿಕೆ ಪ್ರಯಾಣಿಕರ ಸಂಖ್ಯೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ಈ ಸಂಖ್ಯೆಯ ಡಿಫರೆನ್ಸ್ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ದರ ಏರಿಕೆಗೆ ಹಿಂದಿನ ಭಾನುವಾರ ಹಾಗೆ ಅದಾದ ನಂತರದಲ್ಲಿ ಬಂದ ಭಾನುವಾರ ಪ್ರಯಾಣಿಕರ ಸಂಖ್ಯೆಯನ್ನ ಗಮನಿಸಿದಾಗ ನಮಗೆ ಕ್ಲಿಯರ್ ಕಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ದರ ಏರಿಕೆಗೆ ಹಿಂದಿನ ಭಾನುವಾರ 6,37,884 ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ದರ ಏರಿಕೆ ಆದ ನಂತರದಲ್ಲಿ 6,23,123. ಅಲ್ಲಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ 14,761 ಪ್ರಮಾಣ ಇಳಿಕೆಯಾಯಿತು. ಸೋಮವಾರ ವರ್ಕಿಂಗ್ ಡೇ 8,70,147 ಮಂದಿ ಪ್ರಯಾಣಿಕರು ದರ ಏರಿಕೆ ಆಗಲಿಕ್ಕೆ ಮುಂಚಿನ ಸೋಮವಾರ ಪ್ರಯಾಣ ಮಾಡಿದರು. ಅದೇ ದರ ಏರಿಕೆ ಆದ ನಂತರದ ಸೋಮವಾರ ಸರಿಸುಮಾರು 41,998 ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಯಿತು. ಇನ್ನು ಮಂಗಳವಾರದ ಲೆಕ್ಕ ದರ ಏರಿಕೆ ಆಗಲಿಕ್ಕೆ ಮುಂಚೆ 8,58,417 ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದರು ಮೆಟ್ರೋದಲ್ಲಿ. ದರ ಏರಿಕೆ ಆದ ನಂತರದ ಮಂಗಳವಾರ 7 ಲಕ್ಷಕ್ಕೆ ಕುಸಿತು. 7,78,774 ಮಂದಿ ಪ್ರಯಾಣಿಕರು ಆ ಮೂಲಕ ಒಂದು ವಾರದಲ್ಲೇನೆ ಮಂಗಳವಾರದ ಲೆಕ್ಕದಲ್ಲಿ 79,000 ಅಂತರ ಕಾಣೋಕೆ ಸಿಕ್ತು. ಬುಧವಾರದ ಲೆಕ್ಕ 8,67,660 ಮಂದಿ ಪ್ರಯಾಣ ಮಾಡಿದ್ರೆ ನಂತರದಲ್ಲಿ ದರ ಏರಿಕೆ ಆದ ನಂತರದ ಬುಧವಾರ 7,62,811 ಮಂದಿ, ಅಲ್ಲಿಗೆ 1,04,849 ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಯಿತು. ಹೀಗೆ ಪ್ರತಿ ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಸರಿಸುಮಾರು 4 ಲಕ್ಷ ಮಂದಿ ಪ್ರಯಾಣಿಕರನ್ನ ಕಳೆದುಕೊಂಡಿದೆ 6 ದಿನಗಳ ಅಂತರದಲ್ಲಿ BMRCL. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಡಿಫಿನಿಟಿವ್ ನಂಬರ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಮೆಟ್ರೋ ದರ ಏರಿಕೆ ಪ್ರಯಾಣಿಕರ ಸಂಖ್ಯೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ಈ ಸಂಖ್ಯೆಯ ಡಿಫರೆನ್ಸ್ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ದರ ಏರಿಕೆಗೆ ಹಿಂದಿನ ಭಾನುವಾರ ಹಾಗೆ ಅದಾದ ನಂತರದಲ್ಲಿ ಬಂದ ಭಾನುವಾರ ಪ್ರಯಾಣಿಕರ ಸಂಖ್ಯೆಯನ್ನ ಗಮನಿಸಿದಾಗ ನಮಗೆ ಕ್ಲಿಯರ್ ಕಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ದರ ಏರಿಕೆಗೆ ಹಿಂದಿನ ಭಾನುವಾರ 6,37,884 ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ದರ ಏರಿಕೆ ಆದ ನಂತರದಲ್ಲಿ 6,23,123. ಅಲ್ಲಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ 14,761 ಪ್ರಮಾಣ ಇಳಿಕೆಯಾಯಿತು. ಸೋಮವಾರ ವರ್ಕಿಂಗ್ ಡೇ 8,70,147 ಮಂದಿ ಪ್ರಯಾಣಿಕರು ದರ ಏರಿಕೆ ಆಗಲಿಕ್ಕೆ ಮುಂಚಿನ ಸೋಮವಾರ ಪ್ರಯಾಣ ಮಾಡಿದರು. ಅದೇ ದರ ಏರಿಕೆ ಆದ ನಂತರದ ಸೋಮವಾರ ಸರಿಸುಮಾರು 41,998 ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಯಿತು.
ಇನ್ನು ಮಂಗಳವಾರದ ಲೆಕ್ಕ ದರ ಏರಿಕೆ ಆಗಲಿಕ್ಕೆ ಮುಂಚೆ 8,58,417 ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ರು. ಮೆಟ್ರೋದಲ್ಲಿ ದರ ಏರಿಕೆ ಆದ ನಂತರದ ಮಂಗಳವಾರ 7 ಲಕ್ಷಕ್ಕೆ ಕುಸಿತು. 7,78,774 ಮಂದಿ ಪ್ರಯಾಣಿಕರು ಆ ಮೂಲಕ ಒಂದು ವಾರದಲ್ಲೇನೆ ಮಂಗಳವಾರದ ಲೆಕ್ಕದಲ್ಲಿ 79,000 ಅಂತರ ಕಾಣೋಕೆ ಸಿಕ್ತು. ಬುಧವಾರದ ಲೆಕ್ಕ 8,67,660 ಮಂದಿ ಪ್ರಯಾಣ ಮಾಡಿದ್ರೆ ನಂತರದಲ್ಲಿ ದರ ಏರಿಕೆ ಆದ ನಂತರದ ಬುಧವಾರ 7,62,811 ಮಂದಿ, ಅಲ್ಲಿಗೆ 1,04,849 ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಯಿತು. ಹೀಗೆ ಪ್ರತಿ ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಸರಿಸುಮಾರು 4 ಲಕ್ಷ ಮಂದಿ ಪ್ರಯಾಣಿಕರನ್ನ ಕಳೆದುಕೊಂಡಿದೆ 6 ದಿನಗಳ ಅಂತರದಲ್ಲಿ BMRCL. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ದೀಪ್ತಿ, ನಂಬರ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಮೆಟ್ರೋ ದರ ಏರಿಕೆ ಪ್ರಯಾಣಿಕರ ಸಂಖ್ಯೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ಈ ಸಂಖ್ಯೆಯ ಡಿಫರೆನ್ಸ್ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ದರ ಏರಿಕೆಗೆ ಹಿಂದಿನ ಭಾನುವಾರ ಹಾಗೆ ಅದಾದ ನಂತರದಲ್ಲಿ ಬಂದ ಭಾನುವಾರ ಪ್ರಯಾಣಿಕರ ಸಂಖ್ಯೆಯನ್ನ ಗಮನಿಸಿದಾಗ ನಮಗೆ ಕ್ಲಿಯರ್ ಕಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ದರ ಏರಿಕೆಗೆ ಹಿಂದಿನ ಭಾನುವಾರ 6,37,884 ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ದರ ಏರಿಕೆ ಆದ ನಂತರದಲ್ಲಿ 6,23,123, ಅಲ್ಲಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ 14,761 ಪ್ರಮಾಣ ಇಳಿಕೆಯಾಯಿತು. ಸೋಮವಾರ ವರ್ಕಿಂಗ್ ಡೇ 8,70,147 ಮಂದಿ ಪ್ರಯಾಣಿಕರು ದರ ಏರಿಕೆ ಆಗಲಿಕ್ಕೆ ಮುಂಚಿನ ಸೋಮವಾರ ಪ್ರಯಾಣ ಮಾಡಿದರು. ಅದೇ ದರ ಏರಿಕೆ ಆದ ನಂತರದ ಸೋಮವಾರ ಸರಿಸುಮಾರು 41,998 ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಯಿತು. ಇನ್ನು ಮಂಗಳವಾರದ ಲೆಕ್ಕ ದರ ಏರಿಕೆ ಆಗಲಿಕ್ಕೆ ಮುಂಚೆ 8,58,417 ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ರು. ಮೆಟ್ರೋದಲ್ಲಿ ದರ ಏರಿಕೆ ಆದ ನಂತರದ ಮಂಗಳವಾರ 7 ಲಕ್ಷಕ್ಕೆ ಕುಸಿತು. 7,78,774 ಮಂದಿ ಪ್ರಯಾಣಿಕರು ಆ ಮೂಲಕ ಒಂದು ವಾರದಲ್ಲೇನೆ ಮಂಗಳವಾರದ ಲೆಕ್ಕದಲ್ಲಿ 79,000 ಅಂತರ ಕಾಣೋಕೆ ಸಿಕ್ತು. ಬುಧವಾರದ ಲೆಕ್ಕ 8,67,660 ಮಂದಿ ಪ್ರಯಾಣ ಮಾಡಿದ್ರೆ ನಂತರದಲ್ಲಿ ದರ ಏರಿಕೆ ಆದ ನಂತರದ ಬುಧವಾರ 7,62,811 ಮಂದಿ, ಅಲ್ಲಿಗೆ 1,04,849 ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಯಿತು. ಹೀಗೆ ಪ್ರತಿ ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಸರಿಸುಮಾರು 4 ಲಕ್ಷ ಮಂದಿ ಪ್ರಯಾಣಿಕರನ್ನ ಕಳೆದುಕೊಂಡಿದೆ 6 ದಿನಗಳ ಅಂತರದಲ್ಲಿ BMRCL. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ದೀಪ್ತಿ, ನಂಬರ್ಸ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಮೆಟ್ರೋ ದರ ಏರಿಕೆ ಪ್ರಯಾಣಿಕರ ಸಂಖ್ಯೆ ಮೇಲೆ ಪರಿಣಾಮ ಬೀರಿದೆ ಅನ್ನೋದನ್ನ ಈ ಸಂಖ್ಯೆಯ ಡಿಫರೆನ್ಸ್ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ದರ ಏರಿಕೆಗೆ ಹಿಂದಿನ ಭಾನುವಾರ ಹಾಗೆ ಅದಾದ ನಂತರದಲ್ಲಿ ಬಂದ ಭಾನುವಾರ ಪ್ರಯಾಣಿಕರ ಸಂಖ್ಯೆಯನ್ನ ಗಮನಿಸಿದಾಗ ನಮಗೆ ಕ್ಲಿಯರ್ ಕಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ದರ ಏರಿಕೆಗೆ ಹಿಂದಿನ ಭಾನುವಾರ 6,37,884 ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ದರ ಏರಿಕೆ ಆದ ನಂತರದಲ್ಲಿ 6,23,123, ಅಲ್ಲಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ 14,761 ಪ್ರಮಾಣ ಇಳಿಕೆಯಾಯಿತು. ಸೋಮವಾರ ವರ್ಕಿಂಗ್ ಡೇ 8,70,147 ಮಂದಿ ಪ್ರಯಾಣಿಕರು ದರ ಏರಿಕೆ ಆಗಲಿಕ್ಕೆ ಮುಂಚಿನ ಸೋಮವಾರ ಪ್ರಯಾಣ ಮಾಡಿದರು. ಅದೇ ದರ ಏರಿಕೆ ಆದ ನಂತರದ ಸೋಮವಾರ ಸರಿಸುಮಾರು 41,998 ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಯಿತು. ಇನ್ನು ಮಂಗಳವಾರದ ಲೆಕ್ಕ ದರ ಏರಿಕೆ ಆಗಲಿಕ್ಕೆ ಮುಂಚೆ 8,58,417 ಮಂದಿ ಪ್ರಯಾಣಿಕರು ಪ್ರಯಾಣವನ್ನು ಮಾಡಿದ್ರು. ಮೆಟ್ರೋದಲ್ಲಿ ದರ ಏರಿಕೆ ಆದ ನಂತರದ ಮಂಗಳವಾರ 7 ಲಕ್ಷಕ್ಕೆ ಕುಸಿತು. 7,78,774 ಮಂದಿ ಪ್ರಯಾಣಿಕರು ಆ ಮೂಲಕ ಒಂದು ವಾರದಲ್ಲೇನೆ ಮಂಗಳವಾರದ ಲೆಕ್ಕದಲ್ಲಿ 79,000 ಅಂತರ ಕಾಣೋಕೆ ಸಿಕ್ತು. ಬುಧವಾರದ ಲೆಕ್ಕ 8,67,660 ಮಂದಿ ಪ್ರಯಾಣ ಮಾಡಿದ್ರೆ ನಂತರದಲ್ಲಿ ದರ ಏರಿಕೆ ಆದ ನಂತರದ ಬುಧವಾರ 7,62,811 ಮಂದಿ, ಅಲ್ಲಿಗೆ 1,04,849 ಮಂದಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಯಿತು. ಹೀಗೆ ಪ್ರತಿ ದಿನದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಸರಿಸುಮಾರು 4 ಲಕ್ಷ ಮಂದಿ ಪ್ರಯಾಣಿಕರನ್ನ ಕಳೆದುಕೊಂಡಿದೆ 6 ದಿನಗಳ ಅಂತರದಲ್ಲಿ BMRCL. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ದೀಪ್ತಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ.